ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯ ಕುರಿತು ತಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಇದು ರಾಜಕೀಯ ವಲಯದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಗೇನೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಬಳಗದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಅದ್ಯಾವುದು? ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವರಿಷ್ಠರ ನಡುವೆ ಒಂದು ಒಡಕನ್ನ ಉಂಟು ಮಾಡುವ ಒಂದು ಯತ್ನ ನಡೀತಾ ಇದೆಯಾ? ದಿಸ್ ಇಸ್ ಒನ್ ಕ್ವೆಶ್ಚನ್. ಎರಡನೇದು, ಈಗಾಗಲೇ ಈ ಒಂದು ಕಂದಕ ನಿರ್ಮಾಣ ಆಗಿದೆಯಾ? ಇದು ಎರಡನೇ ಪ್ರಶ್ನೆ. ಈ ಎರಡೇ ಪ್ರಶ್ನೆಗಳಿಗೆ ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ನಡೀತಾ ಇದೆ. ಬೇರೆ ಬೇರೆ ಅಭಿಪ್ರಾಯಗಳು ಕೇಳಿ ಬರ್ತಾ ಇವೆ. ಒಂದು, ಸಿದ್ದರಾಮಯ್ಯನವರು ಅವರ ತಮ್ಮ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಹೇಗಿದ್ರು ಅನ್ನೋದ್ರ ಜೊತೆ ಈಗ ಎರಡನೇ ಅವಧಿಯ ಸಂದರ್ಭದಲ್ಲಿ ನೀವು ಅದನ್ನ ಹೋಲಿಕೆ ಮಾಡಿದ್ರೆ ನಾವು ಯಾವ ಪ್ರಶ್ನೆಯನ್ನೇ ಎತ್ಕೊಂಡು ಮಾತಾಡ್ತಾ ಇದೀವಿ ಅದಕ್ಕೆ ಉತ್ತರ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಎಲ್ಲ ವಿಚಾರಗಳಲ್ಲೂ ಕೂಡ ಸರ್ವತಂತ್ರ ಸ್ವತಂತ್ರರಾಗಿದ್ದರು. ಹೈಕಮಾಂಡ್ ಒತ್ತಡ ಅವರಿಗೆ ಇರಲೇ ಇಲ್ಲ. ಆ ಕಾರಣಕ್ಕಾಗಿ ಮೊದಲ ಅವಧಿಯಲ್ಲಿ ಅವರು ಅತ್ಯುತ್ತಮವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಈಗ ಪರಿಸ್ಥಿತಿ ಹಾಗಿಲ್ಲ ಅಂತ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ. ಏನು? ಸೊ ಕಾಂಗ್ರೆಸ್ ನಾಯಕರ ಪ್ರಕಾರ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಪಕ್ಷದ ವರಿಷ್ಠರ ಅನುಮತಿಯನ್ನು ಪಡೆಯಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿಸಲಾಗಿದೆ. ಅದಕ್ಕೆ ಲೇಟೆಸ್ಟ್ ಗೊತ್ತಿದೆ ನಮ್ಗೆ. ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಕೂಡ ವಿಧಾನ ಪರಿಷತ್ತಿಗೆ ಏನಾಗಿದೆ ಗೊತ್ತಿದೆ. ಸಿದ್ದರಾಮಯ್ಯ ಆಪ್ತರಾದವರಿಗೂ ಕೂಡ ಅವರು ಕೊಡ್ಸಕ್ ಸಾಧ್ಯ ಆಗಿಲ್ಲ. ಇದು ಒಂದೇ ಅಲ್ಲ, ನೀವು ಉಳಿದ ನಿಗಮ ಮಂಡಳಿಗಳದ್ ನೋಡಿ, ಅಲ್ಲಿ ಸಿದ್ದರಾಮಯ್ಯನವರ ಮಾತು ಅಂತಿಮ ಆಗಿಲ್ಲ ಅನ್ನೋದನ್ನು ಗಮನಿಸಬೇಕು. ಹೈಕಮಾಂಡ್ ಲೆವೆಲ್ನಲ್ಲಿ ಬಹಳಷ್ಟು ಹೆಸರುಗಳು ಬದಲಾಗಿದೆ. ಹೀಗೆ ಸಿದ್ದರಾಮಯ್ಯನವ್ರನ್ನ ಎಲ್ಲ ಕಡೆಯಿಂದ ಕಟ್ಟಿ ಹಾಕುವ ಒಂದು ಯತ್ನ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಸಿದ್ದರಾಮಯ್ಯ ಹೈಕಮಾಂಡ್ಗೆ ನಿಷ್ಠರಾಗಿಲ್ಲ ಅನ್ನೋದನ್ನು ಕೂಡ ಹೈಕಮಾಂಡ್ಗೆ ತಲುಪಿಸುವ ಯತ್ನ. ಆದ್ರಿಂದಲೇ ಈ ನಿಷ್ಠೆಯ ಪ್ರಶ್ನೆಯನ್ನ ಎತ್ತಿ ಹಿಡಿದು ಕಾಂಗ್ರೆಸ್ ಒಳಗಡೆ ಚರ್ಚೆ ನಡೆಸಲಾಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯನವರ ಪಕ್ಷ ನಿಷ್ಠೆ ಏನಿದೆ ಅದು ಪ್ರಶ್ನಾರ್ಹವಾದುದು ಅನ್ನುವ ವಾತಾವರಣವನ್ನ ಸೃಷ್ಟಿಸಲಾಗಿದೆ. ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಲಾಗ್ತಾ ಇದೆಯಾ? ಸೊ ಕಾಂಗ್ರೆಸ್ ಪಕ್ಷದ ಒಳಗಡೆ ಇಂಥದ್ದು ನಡೀತಾನೆ ಇರುತ್ತೆ. ಅದರ ಜೊತೆಗೆ ಕಾಂಗ್ರೆಸ್ ಇತಿಹಾಸದಲ್ಲಿ ದಟ್ ಯಾರ್ಯಾರು ಪ್ರಬಲ ನಾಯಕರಿದ್ದಾರೋ, ಸ್ವಾಭಿಮಾನಿ ನಾಯಕರಿದ್ದಾರೋ ಅವರನ್ನ ಮುಗಿಸುವ ಒಂದು ಇತಿಹಾಸ ಕಾಂಗ್ರೆಸ್ನಲ್ಲಿದೆ. ಮೊದಲಿಂದನೂ ಅಷ್ಟೇ. ದೇವರಾಜ ಅರಸು ಅವರಿಂದ ಪ್ರಾರಂಭ ಮಾಡಿ ದೇವರಾಜ ಅರಸು ಹೇಗೆ ಅವರನ್ನ ಮುಗಿಸಲಾಯಿತು ಅನ್ನೋದು ಗೊತ್ತಿದೆ. ವೀರೇಂದ್ರ ಪಾಟೀಲ್ರು ನನ್ನ ಬಗ್ಗೆ ಮಾತನಾಡಿದ್ರು. ಅವರನ್ನ ಹೇಗೆ ಅಮಾನವೀಯವಾಗಿ ಎತ್ತು ಒಗೆಯಲಾಯಿತು. ಬಂಗಾರಪ್ಪನವ್ರನ್ನ ಹೇಗೆ ಇದು ಮಾಡಲಾಯಿತು. ಮೊಯ್ಲಿ ಅವ್ರನ್ನ ಹೇಗೆ ಮುಗಿಸಲಾಯಿತು. ಅಂದ್ರೆ ಹೈಕಮಾಂಡ್ ಯೂಸುವಲಿ ಒಂದು ಸಣ್ಣ ಸಂಶಯ ಬಂದ್ರೆ ಸಾಕು ಅವರಿಗೆ, ನಾವು ಹೇಳಿದಂತೆ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಯಾವಾಗಲೂ ಅಂಥವ್ರನ್ನ, ಈ ನೆಹರು ಕುಟುಂಬ ಅಂಥವ್ರನ್ನ ಇಷ್ಟಪಡುತ್ತೆ ಅಂತ. ಅಂದ್ರೆ ತಾವು ಹೇಳಿದಾಗ ಕೂತ್ಕೋಬೇಕು, ನಿಂತ್ಕ ಅಂದ್ರೆ ನಿಂತ್ಕೋಬೇಕು, ರೈಟಿಗೆ ಹೋಗ್ಬೇಕು, ಲೆಫ್ಟಿಗೆ ಹೋಗ್ಬೇಕು. ಅದಿಲ್ಲದೆ ಸ್ವತಂತ್ರ ವ್ಯಕ್ತಿತ್ವ ಇರುವ ನಾಯಕರನ್ನ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಕೊಂಡಂತ ಉದಾಹರಣೆ ಒಂದು ಉದಾಹರಣೆನೂ ಇಲ್ಲ. ಸ್ವತಂತ್ರ ಯಾರು ಒಬ್ರು ಸ್ವತಂತ್ರವಾಗಿ ಕೆಲಸ ಮಾಡ್ತಾರೋ ಆಗ ಅವರನ್ನ ಮುಗಿಸಲಾಗತ್ತೆ. ಸೊ ಈ ಪಟ್ಟಿಯಲ್ಲಿ ಈಗ ಸಿದ್ದರಾಮಯ್ಯ ಸೇರ್ತಾರ ಅನ್ನುವ ಪ್ರಶ್ನೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈಗೇನು ನವೆಂಬರ್ ಕ್ರಾಂತಿ ಇನ್ನೊಂದು ಮತ್ತೊಂದು ಹೇಳ್ತಿದಾರಲ್ಲ, ಅದರ ಇಡೀ ಆ ಎಲ್ಲ ಮಾತುಗಳ ಕೇಂದ್ರ ಬಿಂದು ಏನಿದೆ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ಫಿನಿಶ್ ಮಾಡುತ್ತಾ ಯಾಕೆಂದ್ರೆ ಸಿದ್ದರಾಮಯ್ಯನವ್ರಿಗೆ ಸ್ವತಂತ್ರ ವ್ಯಕ್ತಿತ್ವ ಇದೆ. ಅವರು ಒಂದು ಹಂತವನ್ನ ಮೀರಿ ತಲೆ ಬಗ್ಗೆ ನಿಲ್ಲದೇ ಇಲ್ಲ. ಸೊ ಇದು ನಿಮ್ಗೆ ಈ ರೀತಿಯ ಮನಸ್ಥಿತಿ ಕಾಂಗ್ರೆಸ್ನಲ್ಲಿ ಈಗ ಬಂದಿದೆ ಅಂತ ಹೇಳಿ ಮೊದಲಿಂದ
ಒಂದು ನನಗೆ ಹಳೆ ಉದಾಹರಣೆ ನೆನಪಾಗುತ್ತೆ. ಸೊ ಅದು ನಾನು ಇನ್ನೊಂದ್ಸಲ ನನ್ನ ಇನ್ನೊಂದು ಕಾರ್ಯಕ್ರಮದಲ್ಲಿ ಮಾತಾಡ್ತೀನಿ. ಅದು ಯಾರ ಬಗ್ಗೆ ಗೊತ್ತಾ? ನಾನು ಹೇಳ್ತಾ ಇರೋದು ಹನುಮಂತಯ್ಯನವರು. ಹನುಮಂತಯ್ಯನವರು ಒಂದ್ಸಲ ಡೆಲ್ಲಿಗೆ ಕರ್ಸ್ಕೊತಾರೆ. ಬಹಳ ಅದ್ಭುತವಾದ ಇದು ಇತಿಹಾಸ, ಇದನ್ನೆಲ್ಲ ತಿಳ್ಕೋಬೇಕು ನಾವು. ಹೋದಾಗ ನೆಹರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಅವಾಗ ಪ್ರೈಮ್ ಮಿನಿಸ್ಟರ್ ಆದ ನೆಹರು ಇವ್ರನ್ನ ಕರೆದಾಗ ಅವ್ರು ಪೇಪರ್ ನೋಡ್ತಾ ಇರ್ತಾರೆ. ಹನುಮಂತಯ್ಯನವರು ಅಂದ್ರೆ ಕುತ್ಕಂತನೂ ಅನ್ನಲ್ಲ. ಆಗ ಹನುಮಂತ ಹಾಗೆ ಇದ್ದಿರ್ತಾರೆ. ಒಂದ್ ಸ್ವಲ್ಪ ಹೊತ್ತು ತಗೊಂಡು ಅವ್ರು ತಲೆ ಎತ್ತಾರೆ. ತಲೆ ಎತ್ತಿದ ಮೇಲೆ ಹನುಮಂತಯ್ಯ ಹೀಗೆ ನೋಡ್ತಾರೆ. ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಅಂತಾರೆ. ಅದಕ್ಕೆ ತಕ್ಷಣ ಹನುಮಂತಯ್ಯ ಉತ್ತರ ಕೊಡ್ತಾನೆ, ನಿಮ್ಮ ಮೇಲೂ ಇದೆ. ಅದಾದ್ಮೇಲೆ ಹೇಳ್ತಾರೆ, ನೀವು ಈ ದೇಶದ ಪ್ರಧಾನಿ, ನಾನು ಒಂದು ರಾಜ್ಯದ ಮುಖ್ಯಮಂತ್ರಿ, ನಿಮಗಿರುವಷ್ಟೇ ಗೌರವ ನನಗೂ ಇದೆ, ನಾನು ಅದನ್ನ ಅಪೇಕ್ಷೆ ಪಡ್ತೀನಿ ಅಂತ ನೆಹರು ಅವರ ಮುಖದ ಮೇಲೆ ಹೊಡೆದು ಹಿಡಿದಿರ್ತಾರೆ. ಇವತ್ತು ಆ ಸ್ಥಿತಿ ಇಲ್ಲ. ಇವತ್ತಿನ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಹೈಕಮಾಂಡ್ ಎದುರು ಬಾಲ ಮುದುರಿ ಕೂತ್ಕೋತಾರೆ. ಹನುಮಂತನವರಾಗೆ ಗಟ್ಟಿ ಧ್ವನಿಯಲ್ಲಿ ಏನ್ರಿ ನಿಮ್ದು ನಡವಳಿಕೆ ಸರಿ ಇಲ್ಲ ಅಂತ ಹೇಳುವ ಪರಿಸ್ಥಿತಿಯಲ್ಲ ಹೇಳಿದ್ರೆ ಮತ್ತೆ ಮುಗೀತು ಮೊದಲು ಸರಿ. ಅಂದ್ರೆ ಇಡೀ ಭಾರತೀಯ ಜನತಂತ್ರ ವ್ಯವಸ್ಥೆಯಲ್ಲಿ ಈ ಒಂದು ನಿಖರವಾದ ನೇರವಾದ ಮಾತುಗಾರಿಗೆ, ಪ್ರಾಮಾಣಿಕ ಮಾತುಕತೆಗೆ ಇಲ್ಲ. ಇಲ್ಲಿದ್ರು ಬಾಲಂಗೋಚಿ ರಾಜಕಾರಣ, ಭಟ್ಟಂಗಿ ರಾಜಕಾರಣ. ನೀವು ಹೋದಾಗ ಅಲ್ಲಿ ಸಹಸ್ರನಾಮ ಅಂತಾರೆ ನೋಡಿ ಪರಪ್ಪಲ್ಲಿ, ಅವ್ರು ಹೊಗಳ್ಬೇಕಷ್ಟೆ. ಆ ಸ್ಥಿತಿ ನಿರ್ಮಾಣ ಆಗೋಗಿದೆ. ಆದ್ರೆ ಅದು ಇಲ್ಲದಿದ್ದರೆ ಸಮಸ್ಯೆ ಪ್ರಾರಂಭ ಆಗುತ್ತೆ ಅನ್ನೋದು. ಸೊ ಸಿದ್ದರಾಮಯ್ಯ ಆ ರೀತಿ ಮಾತನಾಡೋದಕ್ಕೆ, ಹನುಮಂತಯ್ಯನವ್ರ ರೀತಿ ಮಾತನಾಡಕ್ ಸಾಧ್ಯ ಇಲ್ಲ. ಅದ ಅವ್ರ ನಡವಳಿಕೆಯಲ್ಲಿ ಅವರದೊಂದು ಸ್ವತಂತ್ರ ವ್ಯಕ್ತಿತ್ವ ಇದೆ. ಅದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಅಸಹನೆ ಶುರುವಾದಂತೆ ಕಾಣುತ್ತೆ. ಆ ಲಕ್ಷ್ಯಗಳು ಕಾಣ್ತಾ ಇದೆ. ಸೊ ಆ ಕಾರಣಕ್ಕಾಗಿನೇ ಈಗ ನೋಡಿ, ಈಗ ಅಧಿಕಾರ ಹಂಚಿಕೆಯ ಪ್ರಶ್ನೆ ಏನಿದೆ, ಸೊ ಈ ಒಂದು ಗೊಂದಲ ಕಂಟಿನ್ಯೂ ಆಗಿದ್ರೆ ಅದರ ಪೂರ್ಣ ಜವಾಬ್ದಾರಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಹೊರಬೇಕು, ರಾಹುಲ್ ಗಾಂಧಿ ಹೊರಬೇಕು, ಸೋನಿಯಾ ಗಾಂಧಿ ಹೊರಬೇಕು. ಯಾಕೆ ರಾಜ್ಯದ ಜನರನ್ನ ಯು ಟೇಕನ್ ಫಾರ್ ಗ್ರಾಂಟೆಡ್? ಅಧಿಕಾರ ಹಂಚಿಕೆ ಸೂತ್ರ ಇದ್ರೆ ಸೂತ್ರ ಇದೆ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಆ ಗೊಂದಲನ್ನು ಪರಿಹರಿಸುವ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕು ಹೊರತು ಗೊಂದಲವನ್ನ ಸೃಷ್ಟಿಸುವುದು ಮತ್ತು ಎಂಜಾಯ್ ಮಾಡೋದು. ನಮ್ಮಲ್ಲಿ ಹಳೆ ಮಾತಿದೆಯಲ್ಲ, ಮಗು ಚಿವುಟೋದು ಮತ್ತು ತೊಟ್ಟಲು ತೂಗೋದು. ಆ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದ್ದ ಕಾಣುತ್ತೆ. ಅವರಿಗೆ ಇರುವ ಭಯ ಏನು ಅಂದ್ರೆ, ಅವರಿಗೆ ಒಂದನೇದಾಗಿ ಸಿದ್ದರಾಮಯ್ಯನವ್ರನ್ನ ಸಹಿಸಿಕೊಳ್ಳುವುದೇ ಕಷ್ಟ ಆಗುತ್ತೆ. ಯಾಕಂದ್ರೆ ಅವರು ಹುಜೂರ್ ಪೊಲಿಟಿಕ್ಸ್ ಮಾಡಲ್ಲ, ಏನಿದ್ರು ನೇರವಾಗಿ ಹೇಳಿಬಿಡುವ ಮನುಷ್ಯ. ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದ್ದ ಕಾಣುತ್ತೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ನಿಯಂತ್ರಣಕ್ಕೆ ಇಡುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ನ ಬಳಸ್ಕೊತಾ ಇದೆಯಾ? ಹಾಗೇನೆ ಈ ಅಧಿಕಾರ ಹಂಚಿಕೆಯ ಸೂತ್ರ ಅನ್ನುವುದನ್ನ ಜೀವಂತವಾಗಿ ಇಡುತ್ತಾ ಇಡೀ ಕರ್ನಾಟಕದ ರಾಜಕಾರಣ ತಮ್ಮ ನಿಜವಾಗಿ ಕಪಿಮುಷ್ಟಿನೇ ಅದು, ಕಪಿಮುಷ್ಟಿಯಲ್ಲಿ ಹಿಡಿದುಕೊಳ್ಳುವಂತ ಒಂದು ಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡದಂತೆ ಕಾಣುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇರುವುದು ಏನಂದ್ರೆ, ಇಂಡಿಯಾದಲ್ಲೇ ಅವರಿಗೆ ಅಧಿಕಾರ ಇರುವ ರಾಜ್ಯಗಳಲ್ಲಿ ಕರ್ನಾಟಕ ಬಹಳ ಪ್ರಮುಖವಾದ್ದು. ಇದು ಸಂಪನ್ಮೂಲವನ್ನ ಒಳಗೊಂಡಂತಹ ರಾಜ್ಯ ಅಂತ. ಕಾಂಗ್ರೆಸ್ ಹೈಕಮಾಂಡ್ಗೆ ಫಂಡ್ ಬರಬೇಕಾದ್ರೆ ಅದು ಕರ್ನಾಟಕದಿಂದ ಅತಿ ಹೆಚ್ಚು ಬರಬೇಕು. ಸೊ ಆದ್ರಿಂದ ದಟ್ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಫುಲಿ ಡಿಪೆಂಡೆಂಟ್ ಆನ್ ಕರ್ನಾಟಕ. ಆ ನಿಯಂತ್ರಣವನ್ನ ಇಟ್ಟುಕೊಳ್ಳುವುದು. ಅದರ ಜೊತೆಗೆ ನಾನು ಬಹಳ ಸಂದರ್ಭ ಹೇಳ್ತೀನಿ, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಿದ್ದರಾಮಯ್ಯನವರ ಅಂತ ಒಳ್ಳೆಯ ಸಂಬಂಧ ಏನಿಲ್ಲ. ಸೊ ಅವರ ನಡುವೆ 2006ರಿಂದನೇ ಆ ಸಮಸ್ಯೆ ಇದೆ. ಅದ್ ನಾನು ಹಲವು ಸಂದರ್ಭದಲ್ಲಿ ಹೇಳಿದ್ದೀನಿ. ಈಗ ನೋಡಿ, ನಿನ್ನೆನೋ ಮೊನ್ನೆ ಕಾಣುತ್ತೆ, ಮಧ್ಯರಾತ್ರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗಿ ಖರ್ಗೆ ಅವ್ರನ್ನ ನೋಡ್ತಾರೆ. ರಾತ್ರಿ ಮೀಟಿಂಗ್ ಅಲ್ಲಿ ನಡೀತಾರೆ. ಏನದು ರಾತ್ರಿ ಮೀಟಿಂಗಿನ ಉದ್ದೇಶ ಏನು? ಏನಿಬ್ರು ಚರ್ಚೆ ಮಾಡಿರ್ಬೇಕು? ಸೊ ಇದು ಬಹಳ ಮುಖ್ಯ. ಇದೇನ್ ತೋರಿಸುತ್ತೆ ಅಂದ್ರೆ, ಖರ್ಗೆ ಅವರನ್ನ ಎಷ್ಟು ಸಲ ಸಿದ್ದರಾಮಯ್ಯ ಮೀಟ್ ಮಾಡ್ತಾರೆ, ಎಷ್ಟು ಸಲ ಡಿ ಕೆ ಶಿವಕುಮಾರ್ ಮೀಟ್ ಮಾಡ್ತಾರೆ ಅನ್ನೋದ್ರ ಅಂಕಿಅಂಶಗಳು ನೋಡಿದ್ರೆ ಇದ ಒಳ ಸುಳಿವುಗಳು ಅರ್ಥ ಆಗ್ತವೆ. ಅದರ ಒಳಗಡೆ ಇರುವಂತ ಒಳ ಸುಳಿವುಗಳು ಯಾವುದು ಏನು ಅಂತ. ದೇರ್ ಇಸ್ ಸಮಥಿಂಗ್ ಗೋಯಿಂಗ್ ಆನ್. ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತು ಖರ್ಗೆ ಅವರ ನಡುವೆ ಇರುವಂತ ಉತ್ತಮ ಸಂಬಂಧ ಸೊ ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರ ನಡುವೆ ಇದ್ದಂತೆ ಕಾಣ್ತಾ ಇಲ್ಲ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಸೊ ಕಾಂಗ್ರೆಸ್ ಹೈಕಮಾಂಡ್
ನಾನು ಹಲೋ ಸರ್ ಹೋಲಿ ಡಿಪೆಂಡ್ ಆನ್ ಡಿ ಕೆ ಶಿವಕುಮಾರ್ ಫಾರ್ ಪಾರ್ಟಿ ಫಂಡ್. ಅವರು ಶ್ರೀಮಂತ ರಾಜಕಾರಣಿ ಮತ್ತು ದೇಶದಲ್ಲಿ ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತೋ ಅದು ಫಂಡ್ ಮಾಡುವ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರು ಮಾಡ್ತಾ ಇದ್ದಾರೆ. ಆದ್ರಿಂದ ಕಾಂಗ್ರೆಸ್ ಅವರಿಗೆ ಇಷ್ಟ. ನೀವು ಸಿದ್ಧಾಂತಕ್ಕಿಂತ ಕೊನೆ ದುಡ್ಡೇ ಕಂಡ್ರಿ. ಎಲ್ಲ ಪಾರ್ಟಿಗಳು ಕಾಂಗ್ರೆಸ್ನಲ್ಲೂ ಅಷ್ಟೇ, ಬಿಜೆಪಿ ಅಷ್ಟೇ, ನೀವು ಎಷ್ಟು ಕಲೆಕ್ಟ್ ಮಾಡ್ಕೊ ಬರ್ತೀರಿ ಅದನ್ನ ಬೇರೆ ಬೇರೆ ಮಾರ್ಗಗಳ ಮೂಲಕ ಮಾಡ್ತಾರೆ. ಏನು ಬಿಜೆಪಿ ಏನು ಮಹಾನ ಇದ್ರ ಪಾರ್ಟಿನ, ಅಲ್ಲೂ ದುಡ್ಡೇ ಇಂಪಾರ್ಟೆಂಟ್. ಸೊ ಯಾರ್ಯಾರನ್ನ ಏನ್ ಮಾಡ್ತಾರೆ ದುಡ್ಡಿಗೆ ಸಲುವಾಗಿ ಅಂತ ಹೇಳಲಾಗುತ್ತೆ. ಯಡಿಯೂರಪ್ಪ ವಿಜಯೇಂದ್ರನ ಮಾಡಿದ ದುಡ್ಡಿನ ಸಲುವಾಗಿ ಅಂತ ಹೇಳಲಾಗುತ್ತೆ. ಸೊ ಅದರಿಂದ ಇದು ಈ ದುಡ್ಡು ಇಂಪಾರ್ಟೆಂಟ್ ಪಾರ್ಟ್, ಅದು ಪ್ಲೇ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಸೊ ಡಿ ಕೆ ಶಿವಕುಮಾರ್ ಬಹಳ ವರ್ಷಗಳಿಂದ ಹಣಕಾಸಿನ ಒಂದು ವ್ಯವಸ್ಥೆ ಮಾಡ್ತಾ ಇರೋದ್ರಿಂದ ಈ ಬೇರೆ ಬಿಹಾರ್ ಎಲೆಕ್ಷನ್ ಬಂತು. ಸೊ ಡಿ ಕೆ ಶಿವಕುಮಾರ್ ಅತಿ ಹೆಚ್ಚು ದುಡ್ಡನ್ನು ತಗೊಂಡೋಗಿ ಪಾರ್ಟಿ ಹೈಕಮಾಂಡ್ ಕೊಡ್ತಾರೆ. ಅದರಂತೆ ಸಿದ್ದರಾಮಯ್ಯ ಟ್ರೈ ಮಾಡ್ತಿದ್ದಾರೆ. ಮೊನ್ನೆ ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಬಿಹಾರ್ ಚುನಾವಣೆ ಬಗ್ಗೆ ಮಾತನಾಡ್ತಾ ನಾವೆಲ್ಲ ಸಹಕರಿಸಬೇಕು ಅಂತ ಹೇಳಿದ್ದಾರೆ ಮಂತ್ರಿಗಳಿಗೆ. ಸಹಕರಿಸು ಅಂದ್ರೆ ಏನು? ಕೋಆಪರೇಟ್. ಏನು ಕೋಆಪರೇಷನ್ ಅಂದ್ರೆ ಹೇಗೆ? ರಾಜಕಾರಣ ಗೊತ್ತು, ಒಂದು ದುಡ್ಡು ಕಲೆಕ್ಟ್ ಮಾಡಿರಿ, ನಿಮ್ಮ ಹತ್ರ ಎಷ್ಟೆಷ್ಟಾಗುತ್ತೆ, ನಾವು ಇಲೆಕ್ಷನ್ಗೆ ದುಡ್ಡು ಕೊಡಬೇಕು, ಎಷ್ಟೆಷ್ಟು ಕಲೆಕ್ಟ್ ಆಗ್ತಾ ಮಾಡಿ ಅಂತ ಹೇಳಿರ್ತಾರೆ. ಸೊ ಅವರು ಕಲೆಕ್ಟ್ ಮಾಡೋದಕ್ಕೆ ಈಗೆಲ್ಲ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಅಲ್ಟಿಮೇಟ್ಲಿ ಯಾರು ಹೆಚ್ಚು ದುಡ್ಡು ಕಲೆಕ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಸಚಿವರು ಜಾಸ್ತಿ ಕಲೆಕ್ಟ್ ಮಾಡಿ ಹೈಕಮಾಂಡಿಗೆ ಕೊಡ್ತಾರೋ ಅಥವಾ ಡಿ ಕೆ ಶಿವಕುಮಾರ್ ವೈಯಕ್ತಿಕವಾಗಿ ಶ್ರೀಮಂತರು, ಇದು ಇಂಡಿಯಾದಲ್ಲಿನೇ ಎರಡನೇ ಅತಿ ದೊಡ್ಡ ಶ್ರೀಮಂತ ಶಾಸಕರು. ಸೊ ಅದರಿಂದ ಎ ಪವರ್, ಮನಿ ಪವರ್, ಅವ್ರು ಜಾಸ್ತಿ ಕೊಡ್ತಾರೋ. ಯಾರು ಜಾಸ್ತಿ ಕೊಡ್ತಾರೆ ಅನ್ನೋ ಆಧಾರದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಯಾರ ಪರವಾಗಿ ನಿಲ್ಲಬೇಕು ಅಂತ ತೀರ್ಮಾನ ತಗೊಂಡ್ರು ಆಶ್ಚರ್ಯ ಇಲ್ಲ. ಅದ್ರ ಜೊತೆಗೆ ಬಿಹಾರ್ ಇಲೆಕ್ಷನ್ ಇದೆಯಲ್ಲ, ಅದರ ಫಲಿತಾಂಶ ಬಹಳ ಮುಖ್ಯವಾದ್ದು. ಆ ಫಲಿತಾಂಶ ಕಾಂಗ್ರೆಸ್ ಹೈಕಮಾಂಡ್ಗೆ ಶಕ್ತಿಯನ್ನ ಕೊಡುತ್ತೋ ಕೊಡಲ್ಲ. ಇಂಡಿಯಾ ಮೈತ್ರಿಕೂಟ ಗೆದ್ದು ಬಿಹಾರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಬಿ ಮೋರ್ ಪವರ್ಫುಲ್. ದೆನ್ ದೇ ವಿಲ್ ಟ್ರೈ ಟು ಪ್ಲೇ ವಿತ್ ಸಿದ್ದರಾಮಯ್ಯ. ಸೊ ಅದು ಗೆದ್ರೆ ದಟ್ ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡುವುದಕ್ಕೆ ಯತ್ನ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಅಟ್ ಗೆಲ್ಲದೆ ಇದ್ರೆ ಆಗ ಪರಿಸ್ಥಿತಿ ಬೇರೆ ಆಗ್ಬೋದು. ಸೊ ಎನಿವೆ, ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವ್ರ ರಿಲೇಷನ್ ಏನಿದೆಯಲ್ಲ, ಅದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ನ ರಿಲೇಷನ್ ಅಷ್ಟು ಸುಭದ್ರವಾಗಿಲ್ಲ. ಆದ್ರೆ ಕಾಂಗ್ರೆಸ್ ಹೈಕಮಾಂಡಿಗೆ ಭಯ ಇದೆ, ಸಿದ್ದರಾಮಯ್ಯನವರು ಬಿಟ್ರೆ ಕಾಂಗ್ರೆಸ್ ಗತಿ ಏನಾಗುತ್ತೆ ಅಂತ. ಅದನ್ನ ನಾವು ಹೇಗೆ ನೋಡ್ಬೇಕು ಗೊತ್ತಾ ನಿಮ್ಗೆ? ನೀವು ನೋಡಿ, ದೇವರಾಜ ಅರಸು ಮಾಡಿದಾಗ ಏನಾಯ್ತು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ಅನುಭವಿಸಿದೆ. ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಅನುಭವಿಸಿದೆ. ಬಂಗಾರಪ್ಪನವ್ರ ಟೈಮ್ನಲ್ಲಿ ಅನುಭವಿಸಿದೆ. ಮೊಯ್ಲಿ ಟೈಮ್ ಯಾರ್ಯಾರು ಕರ್ನಾಟಕದ ಪವರ್ಫುಲ್ ನಾಯಕರಿಗೆ ಗೂಟ ಹೊಡೆದಿದೆಯೋ ಕಾಂಗ್ರೆಸ್ ಹೈಕಮಾಂಡ್, ಆವತ್ತೆಲ್ಲ ಕಾಂಗ್ರೆಸ್ ನೆಲ ಕಚ್ಚಿದೆ. ಇದು ಕಾಂಗ್ರೆಸ್ನ ಒಂದು ಇದು ಅವ್ರಿಗೆ ಏನ್ ಬೇಕು ಗೊತ್ತಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ? ಇವ್ರು ಇದು ATM ಆಗಿರ್ಬೇಕು ಅಷ್ಟೇ. ಅವ್ರು ಕೇಳದ ತಗೊಂಡೋಗ್ಬೇಕು, ದುಡ್ಡು ಕೊಡ್ಬೇಕು, ತಲೆ ಬಗ್ಗಿಸಿ ನಿಂತ್ಕೋಬೇಕು, ನೀವೇ ದೊಡ್ಡವರು, ನೀವೇ ದೇವ್ರ ಲೋಕದ ಪ್ರತಿನಿಧಿ. ಈ ನಾರ್ತ್ ಇಂಡಿಯನ್ ಪೊಲಿಟಿಷಿಯನ್ಸ್ ಹೇಗೆ? ಈ ನಾರ್ತ್ ಇಂಡಿಯನ್ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳ ಪೊಲಿಟಿಷಿಯನ್ಸ್ ಇದಾರಲ್ಲ, ಅವರು ಅನ್ಕಲ್ಚರ್ಡ್ ಅಂಡ್ ಫೆಲೋಸ್, ನಾನ್ ಸ್ವಾರ್ಥಿಗಳು. ಅಷ್ಟಿಷ್ಟು ಸ್ವಾರ್ಥಿಗಳಲ್ಲ. ಹಣ ಈಗಲ್ಲ, ಕಾಂಗ್ರೆಸ್ನ ಯಾಕಾದ್ರಿಂದ ಈ ಉಸ್ತುವಾರಿ ಬಂದ್ರೆ 1-2 ಸೂಟ್ಕೇಸ್ ಎತ್ಕೊಂಡೇ ಹೋಗ್ತಿದ್ರು ಅವ್ರು. ಬಹಳ ಕಾಲದಿಂದ, ನಾನು ಪತ್ರಿಕೋದ್ಯಮ ಹೋದ ಕಾಲದಿಂದ ನನಗೆ ಗೊತ್ತು. ಅದೇ ರೀತಿ ಅವರು ಕಾಂಗ್ರೆಸ್ ಕಲ್ಚರ್ ಅಂತೀವಿ ನಾವು, ಅದು ಈಗ ಬಿಜೆಪಿ ಕಲ್ಚರ್ ಕೂಡ. ಸೊ ಬರೋದು ದುಡ್ಡು ಎತ್ಕೊಂಡು ಹೋಗೋದು. ಅವರಿಗೆಲ್ಲ ಏನ್ ಗೊತ್ತಾ, ಈ ದಕ್ಷಿಣ ರಾಜ್ಯಗಳಿದೆಯಲ್ಲ, ಉತ್ತರದವರಿಗೆ ಹೌದು ಸಂಪನ್ಮೂಲ ಇರೋ ರಾಜ್ಯಗಳು ಅದ್ಭುತವಾಗಿ ಅಭಿವೃದ್ಧಿ ಕಂಡಿವೆ. ಆದ್ರಿಂದ ಇಲ್ಲಿ ಕಿತ್ಕೊಂಡು ಹೋಗ್ಬೇಕು. ಇನ್ನೆಲ್ಲಿ ನಿಮ್ ಬಿಹಾರದಲ್ಲಿ ಏನು ದುಡ್ಡು ಸಿಗುತ್ತೆ? ಎಂಥದ್ದು ಇಲ್ಲ. ಅಲ್ಲಿ ಉತ್ತರ ಪ್ರದೇಶದಲ್ಲಿ ಏನ್ ಸಿಗುತ್ತೆ? ಅಲ್ಲಿ ಎಲ್ಲ ನೀವು ಕಾಶಿ ಗೀಶಿ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ವಿಭೂತಿ ಇದು ಕುದಿಗೆ ಹಾಕತ್ತಲ್ರಿ, ಅದು ರುದ್ರಾಕ್ಷಿ ಇಂಥದ್ದೇ ಸಿಗಲ್ಲ ಅಲ್ಲಿ ಬಿಟ್ರೆ ಇನ್ನೇನು ಸಿಗಲ್ಲ. ಅವ್ರು ಮಾಡಿದ್ದೆ ಆ ಕೆಲಸ. ಸೊ ಉತ್ತರ ಭಾರತದಲ್ಲಿ ದುಡ್ಡು ಸಿಗಲ್ಲ. ದುಡ್ಡು ಬೇಕಾ ಸೌತಿಗೆ ಬಂದ್ಬಿಟ್ಟು ಇಲ್ಲಿ ಕಲೆಕ್ಟ್ ಮಾಡಿ, ಇಷ್ಟೇ ಇರಲ್ಲ. ನಿನಗೆ ಈ ನಡುವೆ ಏನು ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನಡುವೆ ಒಂದು ಒಡಕನ್ನು ಸೃಷ್ಟಿಸುವ ಒಂದು ಯತ್ನ ನಡೀತಿದೆಯಲ್ಲ, ಆ ಯತ್ನ ಸಕ್ಸಸ್ ಆಗಿದೆಯೋ ಅಥವಾ ಸಕ್ಸಸ್ ಆಗುತ್ತೋ ಅನ್ನೋದು ಹೇಳೋದು ಕಷ್ಟ. ಆ ಸಿಚುವೇಶನ್ ಇದೆ. ಅದೇ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿಚುವೇಶನ್. ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಬಿಹಾರ್ ಎಲೆಕ್ಷನ್ ಹೊತ್ತಿಗೆ ಗೊತ್ತಾಗುತ್ತೆ. ಸಿದ್ದರಾಮಯ್ಯನವ್ರನ್ನ ಮಣಿಸುತ್ತೋ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ಕಾಂಗ್ರೆಸ್ ಹೈಕಮಾಂಡೇ ಮಣಿಯುತ್ತೋ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡ್ಬಿಡಿ. ಹಾಗೆ ಸಾಧ್ಯ ಆದರೆ
ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.